ಹೇಳ್ತಾ ಈಗ ನಮ್ಮೊಂದಿಗೆ ಮಾತನಾಡೋದಕ್ಕೆ ಚಿನ್ನಾಭರಣ ಉದ್ಯಮಿಯಾದಂತಹ ಸೆಂದಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಒಂದು ಕನ್ಫ್ಯೂಷನ್ ಅಂತೂ ಇದೆ, ಆದರೆ ಚಿನ್ನಾಭರಣಗಳ ಖರೀದಿಗಂತೂ ಕಡಿವಾಣ ಖಂಡಿತವಾಗಿಯೂ ಬೀಳುತ್ತೆ, ಅದು ಕೂಡ ಬ್ಲ್ಯಾಕ್ ಮನಿ ಬಳಸಿ ಖರೀದಿ ಮಾಡೋರಿಗೆ. ಸೊ ಏನಂತೀರಿ, ಮೊದಲ ರಿಯಾಕ್ಷನ್ ನಿಮ್ಮದು? ಇದರಲ್ಲಿ ಎದುರ್ಕೊಳ್ಳೋಂಥದ್ದು ಏನಿಲ್ಲ ನನ್ನ ಪ್ರಕಾರ. ಕಾರಣ ಏನಂದರೆ ಅವ್ರು ಹೇಳಿದ್ದಾರೆ ಒಬ್ರೊಬ್ರು ಅರ್ಧ kg ಇಟ್ಕೊಬೋದು, ಅದ್ರ ಮೇಲೆ ಇಟ್ಕೊಂಡ್ರೆ ಅದಕ್ಕೆ ಬಿಲ್ ಇರಬೇಕು, ಅಂದರೆ ನೀವು ಲೆಕ್ಕ ಕೊಟ್ಟಿರಬೇಕು ಇನ್ಕಮ್ ಟ್ಯಾಕ್ಸಲ್ಲಿ ಅಂದ್ಬಿಟ್ಟು. ಅಕಸ್ಮಾತ್ ನಿಮ್ಮ ಹತ್ರ ಎಕ್ಸೆಸ್ ಇದ್ರೂ ಕೂಡ ತೊಂದರೆ ಇಲ್ಲ, ಇವತ್ತಿನ ದಿನದಲ್ಲಿ ಲೆಕ್ಕ ಮಾಡಿ ಟ್ಯಾಕ್ಸ್ ಕಟ್ಟಿದ್ರೆ ಯಾವ ಪ್ರಾಬ್ಲಮ್ಮು ಇರಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಟ್ಯಾಕ್ಸ್ ಕಟ್ಟೋದ್ರ ಮೂಲಕ ಯಾವುದೇ ಸಮಸ್ಯೆ ಇರೋದಿಲ್ಲ. ಇದರ ಜೊತೆ ಸರ್ಕಾರಕ್ಕೆ ಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್ ಟ್ಯಾಕ್ಸ್. ಈ ಬ್ಲಾಕ್ ಮನಿಯನ್ನೆಲ್ಲ ಹೊರಗಡೆ ತರಬೇಕು ಅಂದ್ರೆ ಟ್ಯಾಕ್ಸ್ ಬೇಕು, ಅದಕ್ಕೋಸ್ಕರ ಇದು ಒಂದು ರೂಟ್ ಇದು. ಸೊ ಸರ್, ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮಾತನಾಡೋದಾದ್ರೆ ಇದು ಮಾಸ್ಟರ್ ಸ್ಟ್ರೋಕ್ ಅಂತ ಒಪ್ಪಬಹುದಾ? ಯಾಕೆಂದರೆ ಚಿನ್ನಾಭರಣ ಪ್ರಿಯರು, ಭಾರತದವರು ಇನ್ವೆಸ್ಟ್ಮೆಂಟ್ಗೂ ಕೂಡ ಚಿನ್ನವನ್ನೇ ಅರಸ್ತಾರೆ, ಜೊತೆಗೆ ಹಾಕ್ಕೊಳ್ಳೋದಕ್ಕೂ ಚಿನ್ನ. ಅದೇ ಈಗಾಗಲೇ ಹೇಳಿದ ಹಾಗೆ ಶತಶತಮಾನಗಳ ಬಾಂಧವ್ಯ ಹಳದಿ ಲೋಹದ ಜೊತೆ. ಬಟ್ ಆರ್ಥಿಕ ವ್ಯವಸ್ಥೆಯಲ್ಲಿ ಇದರ ಉಪಯೋಗಗಳೇನು ಅಂತೀರಿ? ನೋಡಿ, ಮೊದಲನೇದಾಗಿ ಇದು ಚಿನ್ನದ ಮೇಲೆ ಯುದ್ಧ ಅಲ್ಲ, ಸರ್ಜಿಕಲ್ ಸ್ಟ್ರೈಕ್ ಅಲ್ಲ. ಬಹಳ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಎಕಾನಮಿ ಅಥವಾ ಮಾನಿಟರಿ ಸಿಸ್ಟಮ್ನ ಸಟ್ರೈಟ್ ಆಗ್ತಾ ಇದೆ. ಹಂಗಂದ ತಕ್ಷಣ ಇಡೀ ಕ್ಯಾಶೇ ಇರೋದಿಲ್ವ ಮಾರ್ಕೆಟಲ್ಲಿ ಅಂದರೆ ಹಂಗೆ ಸಾಧ್ಯ ಇಲ್ಲ, ಬರುತ್ತೆ ಮತ್ತೆ. ಬಟ್ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಬ್ಲ್ಯಾಕ್ ಮನಿ ಅಥವಾ ಈ ಕಾಳಧನ ಅಂದರೆ ಎರಡು ಥರ ಇದೆ. ಒಂದು ಅನ್ಅಕೌಂಟೆಡ್ ಮನಿ, ಅಂದರೆ ನಾನು ಟ್ಯಾಕ್ಸ್ ಕಟ್ಟಿಲ್ಲ ಬಟ್ ಆರ್ಥಿಕತೆಯಲ್ಲಿದೆ, ಅಂದರೆ ಈಗ ನಾನು ಟ್ಯಾಕ್ಸ್ ಕಟ್ಟಲ್ಲ ಬಟ್ ಮಾರ್ಕೆಟಲ್ಲಿ ಅದು ಉಪಯೋಗ ಆಗ್ತಾ ಇದೆ. ಇನ್ನೊಂದು ಬ್ಲ್ಯಾಕ್ ಮನಿ ಏನಪ್ಪ ಅಂತಂದರೆ ಎತ್ತಿಟ್ಟಿರ್ತಾರೆ ಅವರು. ಈಗ ನಮಗೆ ಸಮಸ್ಯೆ ಇರೋದು ಆ ಎತ್ತಿಟ್ಟಿರೋ ಹಣದ ಸಮಸ್ಯೆ. ಹಾಗಾಗಿ ಈಗೇನಾಗುತ್ತೆ, ಇದು ಆರ್ಥಿಕತೆಯಲ್ಲಿ ಈ ಚಿನ್ನ ಬಂದುಬಿಟ್ಟು ನಮಗೆ ನಾವು ಕೊಳ್ತಾ ಇದ್ದೀವಿ, ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಕೊಳ್ತಾ ಇದ್ದೀವಿ. ಬಟ್ ಆರ್ಥಿಕತೆಯಲ್ಲಿ ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ ನಮಗೆ, ನಾವು ಕಟ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಈಗ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇರೋದು ಯಾರು ನವೆಂಬರ್ 8 ನಂತರ ಘೋಷಿಸಿದ ಮೇಲೆ ಅವರ ಬಳಿ ಇದ್ದ ಕಪ್ಪು ಹಣನ ಬೇರೆ ಬೇರೆ ಚಿನ್ನಕ್ಕೆ ಅಥವಾ ಹೊಸ ನೋಟುಗಳಿಗೆ ಕನ್ವರ್ಟ್ ಮಾಡಿದ್ರು ಅನ್ನೋದೊಂದು ದೊಡ್ಡ ಮಾತು ಕೇಳಿ ಬರ್ತಾ ಇದೆ. ಸೊ ಅವರು ಚಾಪೆ ಕೆಳಗಡೆ ತೂರಿದ್ರೆ ಇವರು ರಂಗೋಲಿ ಕೆಳಗಡೆ ತೂರಿ ರಾತ್ರೋರಾತ್ರಿ ಹೋಗಿ ಇದ್ದ ಹಣನ ಕನ್ವರ್ಟ್ ಮಾಡಿಬಿಟ್ಟು ನಗೆ ಬೇರಿದ್ರು. ಆಮೇಲೆ ಇದ್ದವ್ರಿಗೆ ಯಾವತ್ತೂ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಕೂಗು ಕೇಳ್ತಾ ಇತ್ತು. ಈಗ ಜನರೇನಪ್ಪ ಅಂತಂದ್ರೆ ಎಲ್ಲೋ ಒಂದು ಕಡೆ ಸಂತೋಷ ಪಟ್ಟಿದ್ರು. ಇಷ್ಟು ದಿನ ನಮಗೆ ಇಲ್ದಿರೋರ ಬಗ್ಗೆ ಯಾರಿಗೂ ಕಾಳಜಿ ಇದ್ದಿಲ್ಲ, ಬಹಳ ಮಾತುಗಳು ಆಡ್ತಾ ಇದ್ರು, ಯಾರು ಆ್ಯಕ್ಷನ್ ಮಾಡಿದ್ದಿಲ್ಲ. ಅಟ್ಲೀಸ್ಟ್ ಮೋದಿ ಒಂದು ಕ್ರಮ ತೆಗೆದುಕೊಂಡು ನಮ್ಮಿಬ್ಬರನ್ನ ಒಂದೇ ಹಂತಕ್ಕೆ ತೆಗೆದುಕೊಂಡು ಬಂದರು ಅಂತ ಒಂದು ಸಂತೋಷ ಆಯಿತು. ಆದರೆ ನೆಕ್ಸ್ಟ್ ಡೇ ಅವ್ರಿಗೆ ಅನಿಸ್ತು, ನೋಡಿ ಇಷ್ಟೆಲ್ಲ ಮಾಡಿದ್ರು ಮತ್ತೆ ಅವರೆಲ್ಲ ಚಿನ್ನ ತೆಗೆದುಕೊಂಡು ಕುತ್ಕೊಂಡ್ಬಿಟ್ರು, ಅವ್ರಿಗೇನು ಮಾಡೋಕ್ಕಾಗಲ್ಲ, ಅವ್ರ ದುಡ್ಡು ಸೇಫ್ ಆಯಿತು ಅಂತಂದ್ಬಿಟ್ಟು. ನೋಡಿ, ಈಗ ಅವರು ಟ್ರೇಸ್ ಮಾಡ್ತಾ ಇದ್ದಾರೆ. ಈಗ ಇನ್ಕಮ್ ಟ್ಯಾಕ್ಸಲ್ಲಿ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಈಗ ಚಿನ್ನದ ಅಂಗಡಿನಲ್ಲಿ CCTV ಫುಟೇಜ್ ಕೇಳ್ತಾ ಇದ್ದಾರೆ, ಟರ್ನ್ ಓವರ್ಸ್ನ ಕೇಳ್ತಾ ಇದ್ದಾರೆ, ಲೆಕ್ಕ ಕೊಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಟ್ರ್ಯಾಪ್ ಮಾಡಿಕೊಂಡು ಅವರು ಬೇರೆ ಬೇರೆ ಇದಗಳು, ಅಂದರೆ ಈಗ ನೋಡಿ, ಅವರು ಒಬ್ಬರು ಏನೋ ರೇಡ್ ಆಗಿದೆ, ಅವ್ರ ಮಗ 8 ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೊಂಡಿದ್ದಾರೆ. ಕ್ಯಾಶನ್ನೆಲ್ಲ ಕೊಟ್ಟು ತೊಗೊಂಡ್ರೆ ಅದನ್ನೆಲ್ಲ ಇನ್ಫಾರ್ಮೇಷನ್ ಸಿಸ್ಟಮಲ್ಲಿ ಶೇರ್ ಆಗ್ತಾ ಹೋಗುತ್ತೆ. ಸೊ ಹಿಂದಿಗಿಂತ ಈಗ ಹೆಚ್ಚು ಪ್ರಬಲವಾಗಿದೆ. ಹಾಗಾಗಿ ಅವರು ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೊತೆ ನಾನು ಚರ್ಚೆ ಮುಂದುವರಿಸೋದಕ್ಕೆ ಮುಂಚೆ ಈಗ ಬೆಂಗಳೂರಿಂದ ಚೌಡಪ್ಪ ಅಂತ ನಮಗೆ ಕರೆ ಮಾಡಿದ್ದಾರೆ. ಚೌಡಪ್ಪ ಅವರೇ, ನಿಮ್ಮ ಪ್ರಶ್ನೆ ಏನು? ವಿಜಯರಾಜೇಶ್ವರ್ ಇದ್ದಾರೆ, ಮಾತಾಡಿ. ನಮಸ್ತೆ ಮೇಡಮ್ ಅವರು. ನಮಸ್ತೆ. ನಮಗೆ ಅವರ ಸಾರ್ ಹತ್ರ ಮಾತಾಡಬೇಕು. ಮಾತಾಡಿ. ಆರ್ಥಿಕ ತಜ್ಞರು ಅಂತ ಹೇಳಿದ್ರಲ್ಲ. ಹಾ, ವಿಜಯರಾಜೇಶ್ವರ್ ಇದ್ದಾರೆ, ಮಾತಾಡಿ. ಹೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಈ ಒಳ್ಳೆ ಕೆಲಸನೇ ಆಗಿದೆ, ದೇಶಕ್ಕಾಗಿ ಒಳ್ಳೆ ಕೆಲಸ ಆಗಿದೆ. ಅದಕ್ಕೂ ನಮ್ಮ ಒಂದು ಸ್ಫೂರ್ತಿ ಇದೆ. ಆದ್ರೆ ನಮ್ದು ದುಡ್ಡಿನ ಈ ಚಿನ್ನದ್ದೇನಲ್ಲ. ಹೇಳಿ ಕೇಳ್ತಾ ಚಿನ್ನ ಒಂದು ವರ್ಷದಿಂದ ನಾವು ಒಂದು ಕಡೆ 3 ಲಕ್ಷ ಫಿಕ್ಸೆಡ್ ಮಾಡಿದೀವಿ. ಇನ್ನು ಬೇರೆ ಕಡೆ ಸ್ವಲ್ಪ ಇದೆ, ಬೇರೆ ಬ್ಯಾಂಕ್ ಅಲ್ಲಿ. ಅದು ಏನಾರ ಪ್ರಾಬ್ಲಮ್ ಆಗುತ್ತಾ ಇದಕ್ಕೂ ಅದಕ್ಕೆ ಏನಾದ್ರು? ಇಲ್ಲ ಸರ್, ನವೆಂಬರ್ 8 ಮುಂಚೆ ನೀವೇನು ಬ್ಯಾಂಕ್ ಡೆಪಾಸಿಟ್ಸ್ ಮಾಡ್ತಿರೋ ಅದ್ರ ಬಗ್ಗೆ ಆದಾಯ ತೆರಿಗೆ ಇಲಾಖೆ ತಲೆ ಕೆಡಿಸ್ಕೊಳ್ಳಲ್ಲ. 8 ನಂತರ ಈ ಹಳೆ ನೋಟಲ್ಲಿ ನಿಮ್ಮ ಅಕೌಂಟ್ಗೆ ಹಾಕಿದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ ಸರ್. ಇಲ್ಲ, ಸಮಸ್ಯೆ ಇಲ್ಲ ಬಿಡಿ. ಲ್ಯಾಂಡ್ ಡೀಲ್ ಆಗಿರೋದು 1.5 ವರ್ಷ ಮೇಲೆ ಆಗಿದೆ. ಆಯ್ತು, ನಿಮ್ದೇನು ಸಮಸ್ಯೆ ಇಲ್ಲ ಬಿಡಿ ಸರ್, ತಲೆ ಕೆಡಿಸ್ಕೊಬಿಡಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್. ಎಸ್, ಇಂತಹ ಹಲವು ಪ್ರಶ್ನೆಗಳು ಎಲ್ಲರನ್ನ ಕೂಡ ಕಾಡ್ತಾ ಇರುತ್ತೆ. ಸೊ ನೀವು ನೇರವಾಗಿ ಕರೆ ಮಾಡಬಹುದು. ನಮ್ಮ ಆರ್ಥಿಕ ತಜ್ಞರು ಇದ್ದಾರೆ, ಹಾಗೆ ಚಿನ್ನದ ಉದ್ಯಮಿಯೂ ಇದ್ದಾರೆ. ಇಬ್ಬರ ಜೊತೆನೂ ನೀವು ಮಾತನಾಡಬಹುದು. ನಿಮ್ಮ ಸಮಸ್ಯೆಗಳಿಂದ ಅಥವಾ ನಿಮ್ಮ ಅನುಮಾನಗಳಿಂದ ಅದಕ್ಕೆ ಪರಿಹಾರವನ್ನು ಕಂಡುಕೋಬಹುದಾಗಿದೆ. ವಿಜಯರಾಜೇಶ್ವರಿ, ನೀವು ಆರ್ಥಿಕತೆ ಬಗ್ಗೆ ಅಂತ ಕೇಳಿದ್ರಿ. ನೋಡಿ, ಒಂದು ಈಗ ಜನಗಳಲ್ಲಿ ಸರಾಸರಿನಲ್ಲಿ ಯಾರ ಮನೇಲೂ ಅರ್ಧ kg ಚಿನ್ನ ಇರೋದಿಲ್ಲ. ಒಬ್ಬ ಹೆಣ್ಮಗಳಿದ್ದಾಳೆ ಅಂತಂದರೆ ತುಂಬ ಕಡಿಮೆ ಅರ್ಧ kg ಚಿನ್ನ ಇರೋಂಥದ್ದು. ಅದು ಬೆಲೆ 5,000 ರೂಪಾಯಿ 10 ಗ್ರಾಮ್ ಇದ್ದಾಗಲೂ ಅಷ್ಟೇ, 30,000 ರೂಪಾಯಿ ಆದಾಗಲೂ ಅಷ್ಟೇ. ಆಮೇಲೆ ಹೆಚ್ಚಿನ ಹೆಂಗಸರು ಏನು ಮಾಡ್ತಾರಪ್ಪ ಅಂತಂದರೆ, ಹೊಸ ಚಿನ್ನ ತೆಗೆದುಕೊಳ್ಳೋದಕ್ಕಿಂತ ಟರ್ನ್ ಓವರ್ ಮಾಡ್ತಾ ಇರ್ತಾರೆ.
ಅಂದ್ರೆ ಅವ್ರ ಹತ್ರ ಒಂದು ನೆಕ್ಲೆಸ್ ತಗೊಂಡು ಹೋಗ್ತಾರೆ, ಅದನ್ನ ಇನ್ನೊಂದೇನೋ ಡಿಸೈನ್ ಮಾಡ್ತಾರೆ, ಇನ್ನೊಂದು 5 ಗ್ರಾಮ್ 10 ಗ್ರಾಮ್ ಹಾಕಿಸ್ತಾರೆ, ಮತ್ತೆ ಅದನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸರಾಸರಿ ಮಟ್ಟದಲ್ಲಿ ಒಂದು ವರ್ಷದಲ್ಲಿ ಒಂದು 20 ಗ್ರಾಮಿಂದ 50 ಗ್ರಾಮ್ ಜಾಸ್ತಿ ಆದ್ರೇ ಸಾಕು. ಆಮೇಲೆ ಮನೆಯಲ್ಲಿ ಮಂಗಳ ಕಾರ್ಯಗಳೇನಿದ್ರೆ ಅಂದರೆ ಮದುವೆ ಆ ಥರದ್ದು ಏನಾದರೂ ಇದ್ದಾಗ ಮಾತ್ರನೇ ಅವ್ರು ಪರ್ಚೇಸ್ ಮಾಡ್ತಾರೆ, ಅದು ಮತ್ತೆ ಆ ಹೆಣ್ಮಗುಗೆ ಹೋಗುತ್ತೆ. ಸೊ ಅದು ಅವಿನಾವ ಸಂಬಂಧನ ಕಡಿಯೋದಕ್ಕಾಗದೇ ಇಲ್ಲ. ಆಮೇಲೆ ಸರ್ಕಾರಕ್ಕೆ ಅಂತ ಆಸಕ್ತಿನೂ ಇಲ್ಲ ಇದ್ರ ಮೇಲೆ. ಆಸ್ ಲ್ಯಾಂಗ್ ಆಸ್ ನಿಮ್ಮ ಹತ್ರ ಇರುವಂತಹ ಚಿನ್ನಕ್ಕೆ ಟ್ಯಾಕ್ಸ್ ಅಫರ್ಡ್ ಇನ್ಕಮಲ್ಲಿ ನೀವು ತೆಗೆದುಕೊಂಡಿದ್ದೀರಾ ಅಂತ ಸಮಸ್ಯೆ ಆಗೋದಿಲ್ಲ. ಆಮೇಲೆ ನನ್ನ ಪ್ರಕಾರ ಇದು ಒಂದು ವಾರದ ಕಾಲ ಅದೊಂದು ಮಾಹಿತಿ ಕೊರತೆಯಿಂದ ಜನಗಳಲ್ಲಿ ಗಾಬರಿ ಇರುತ್ತೆ ಹೊರತಾಗ್ಲಿ ಮತ್ತೆ ಚಿನ್ನದ ವ್ಯಾಪಾರದ್ದು ಇದಕ್ಕೂ ಸಂಬಂಧ ಇಲ್ಲ. ಮತ್ತೆ ಜನ ಬಂದು ತಗೊಳ್ತಾ ಇರ್ತಾರೆ. ಈಗ ನೋಡಿ, ಈಗ ಬಹುಶಃ ಅವರು ಸೆಂಥಿಲ್ ಸರ್ ಹೇಳ್ಬೋದು, ಈಗ ಬಿಸ್ನೆಸ್ ತುಂಬಾ ಕಡಿಮೆ ಆಗಿದೆ. ಬೇರೆ ಎಲ್ಲಾ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದಾಗ ಚಿನ್ನದ ವ್ಯಾಪಾರ ತುಂಬಾ ಕಡಿಮೆ ಆಗಿರುತ್ತೆ. ಯಾಕಂದ್ರೆ ಜನಗಳಲ್ಲಿ ಈಗ ಕ್ಯಾಶ್ ಸಿಗ್ತಾ ಇಲ್ಲ. ಆಮೇಲಿಂದ ಈಗ ಒಂಚೂರು ಗೊಂದಲಗಳಿದೆ ಅಷ್ಟೇ. ಇನ್ನು ಡಿಸೆಂಬರ್ 30 ನಂತರ ಮತ್ತೆ ಎಲ್ಲ ರಿಲ್ಯಾಕ್ಸ್ ಆದ ತಕ್ಷಣ ಇನ್ನೊಂದು 3 ತಿಂಗಳಲ್ಲಿ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಮತ್ತೆ ಅದು ಪರ್ಚೇಸಸ್ ಸೇಲ್ಸು ಇದಾಗ್ತಾ ಹೋಗುತ್ತೆ. ಬಟ್ ಒಂದೇನಪ್ಪ ಅಂತಂದ್ರೆ, ಬಹುಶಃ ಇದೊಂದು ನಿಟ್ಟಿನಲ್ಲಿ ಇಂಪೋರ್ಟ್ ಮೇಲೆ ಏನು ಪ್ರೆಷರ್ ಆಗ್ತಾ ಇತ್ತು, ಯಾಕೆಂದ್ರೆ ನಮ್ದು 99% ಆಫ್ ದ ಗೋಲ್ಡ್ ಇಂಪೋರ್ಟ್ ಮಾಡ್ತಾ ಇದ್ವಿ, ಅದ್ರ ಮೇಲೆ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಈ ಕಾಳ ಧನಿಕರು ಏನು ಮಾಡ್ತಾ ಇದ್ರು, ಅವರಿಗೆ ಸೇಫ್ ಹೆವೆನ್ ಫಾರ್ ದ ಇನ್ವೆಸ್ಟ್ಮೆಂಟ್ ಅಂದರೆ 2 ಕ್ಷೇತ್ರ ಇತ್ತು. ಒಂದು ಬಂಗಾರ, ಇನ್ನೊಂದು ಇಲ್ಲಿ ಸೈಟ್ಗಳು, ಪ್ರಾಪರ್ಟೀಸ್ ಎಲ್ಲ ಇತ್ತು. ಈಗ ಇಲ್ಲಿ ಹಣನೇ ಇಲ್ಲದೆ ಇರುವಾಗ ಅವ್ರು ಹೂಡೋದು ಕಡಿಮೆ ಆಗುತ್ತೆ. ಅವಾಗ ಜಿನಿಯನ್ ಬೈಯರ್ಸ್ ಯಾರಿಗಿರ್ತಾರೆ ಅವ್ರಿಗೆ ನಿಜವಾಗ್ಲೂ ಬೆಲೆ ಕಡಿಮೆ ಆಗಿ ಸಿಗುತ್ತೆ, ಕೈ ಎಟುಕೋ ಬೆಲೆ ಸಿಗುತ್ತೆ ಅಂತ. ಓಕೆ, ಈಗ ಶ್ರೀನಿವಾಸ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಶ್ರೀನಿವಾಸ್, ನಿಮ್ಮ ಪ್ರಶ್ನೆ ಏನು? ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಏನಿಲ್ಲ, ಯಾಕೆಂದ್ರೆ ನಾವು ತುಂಬಾ ಚಿಕ್ಕಂದಿಂದನೂ ಒಂದು ₹25 ಅಂದ್ರೆ ನನ್ನ 8 ವರ್ಷ ಏಜಿಂದ ನಾನು ಕಷ್ಟಪಟ್ಟು ದುಡಿರಂತ ಇದೆ. ಅಂದ್ರೆ ಆ ಒಂದು ಏಜಲ್ಲಿ ₹1.25 ದುಡಿಯುತ್ತೆ. ಬಟ್ ಈಗ ಏನಾಗಿದೆ ಅಂದ್ರೆ 1 ಎಕರೆ ಜಮೀನ್ ತಾತನ ಆಸ್ತಿ ಇತ್ತು, ಮಕ್ಕಳಿಬ್ರು ಇದ್ದಾರೆ, ಅದನ್ನ ಮಾರ್ಬಿಟ್ಟು ಮತ್ತೆ ಅವ್ರಿಗೆ ಏನಾದ್ರು ಅನುಕೂಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾರಿದೀನಿ. ಈಗ ಅದೊಂದು 20 ಲಕ್ಷ ಬಂದಿದೆ, ಇನ್ನೂ ಒಂದು 20 ಲಕ್ಷ ಬರ್ಬೇಕು, 40 ಲಕ್ಷ ಬರುತ್ತೆ ಎಕರೆಗೆ. ಬಟ್ ಆ ದುಡ್ಡಿಗೆ ಏನಾದ್ರು ತೊಂದರೆ ಆಗುತ್ತಾ? ಕೃಷಿ ಜಮೀನ ಸರ್ ಅದು ಮಾರಿರೋದು? ಹೌದು ಸರ್, ಹೌದು ಸರ್. ಎಲ್ಲಿದೆ ಅದು? ತಾತನ ಆಸ್ತಿ ಇರೋದು. ಅಲ್ಲ, ಎಲ್ಲಿದೆ ಅದು ಪ್ರದೇಶ, ಊರು ಯಾವುದು? ದೇವನಹಳ್ಳಿ ದೇವನಹಳ್ಳಿಯಿಂದ ಆಚೆ ಒಂದು ಹಳ್ಳಿ ಬರುತ್ತೆ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ ಮಾಡಿದ್ರೆ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತೀವಿ. ಬಟ್ ನಿಮ್ಮ ಗ್ರಾಮದ ಜನಸಂಖ್ಯೆ 5,000 ರೂಪಾಯಿಗೆ 5,000 ಜನಕ್ಕಿಂತ ಮೇಲಿರಬಾರ್ದು ಅಂತೇನೋ ಒಂದು ಇದಿದೆ, ನಿಯಮ ಇದೆ. ನೀವು ಆಡಿಟರ್ನ ಯಾರನ್ನಾದ್ರೂ ಇದು ಕನ್ಸಲ್ಟ್ ಮಾಡಬೇಕಾಗತ್ತೆ. ಬೇಸಿಕಲಿ ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ ಮಾಡಿದ್ರೆ ಟ್ಯಾಕ್ಸ್ ಇಲ್ಲ ಸರ್. ಅಗ್ರಿಕಲ್ಚರ್ ಸರ್. ಓಕೆ, ಅಗ್ರಿಕಲ್ಚರ್. ಸೊ ಎಸ್, ಈಗ ಬೆಂಗಳೂರಿಂದ ಸತೀಶ್ ನಮಗೆ ಕರೆ ಮಾಡಿದ್ದಾರೆ. ಸತೀಶ್, ನಿಮ್ಮ ಪ್ರಶ್ನೆ ಏನು? ಮೇಡಮ್, ನನ್ನ ಹೆಸರು ಸುರೇಶ್ ಅಂತ ಹೇಳಿ. ರಾಜೇಶ್ ಅವ್ರ ಹತ್ರ ಮಾತಾಡ್ಬೇಕು. ಹೇಳಿ ಸರ್. ಸರ್, ಈಗ ಒಬ್ರು 500 ಗ್ರಾಮ್ ಚಿನ್ನ ಅಂತ ಹೇಳಿದ್ದ ಗೃಹಿಣಿಯವ್ರಿಗೆ, ಈಗ ಮದುವೆ ಆಗಿರೋರ್ಗೆ 250 ಗ್ರಾಮ್ ಅಂತ ಹೇಳಿದ್ದ. ಅದು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಅಳವಡಿಸುತ್ತಾ ಅಥವಾ ಬರೀ ಮಹಿಳೆಯರು ಮಾತ್ರ, ಮದುವೆ ಆಗ್ತಿರೋರು ಮಾತ್ರನ? ಎಲ್ಲರಿಗೂ ಅಳವಡಿಸುತ್ತೆ ಸರ್. ಈವನ್ ಗಂಡಸರಿಗೂ ಕೂಡ 100 ಗ್ರಾಮ್ ಇರುತ್ತೆ. ನಾನು ಕೇಳ್ತಿರೋ ಪ್ರಶ್ನೆ ಏನು ಅಂತಂದ್ರೆ, ಈಗ ಮನೆಯಲ್ಲಿ ಮದುವೆ ಆಗ್ತಿರೋರು 2 3 ಜನ ಇರ್ತಾರೆ, ಎಲ್ಲರಿಗೂ 200 ಹೌದೌದು, ಒಂದು ತಲೆಗೆ, ಅದು ಪ್ರತಿ ತಲೆಗೆ 250. ಹೌದು, ತಲೆ ಲೆಕ್ಕ ಅದು. ಓಕೆ, ಈಗ ದಾವಣಗೆರೆಯಿಂದ ಪರಮೇಶ್ ಕರೆ ಮಾಡಿದ್ದಾರೆ. ಪರಮೇಶ್, ನಿಮ್ಮ ಪ್ರಶ್ನೆ ಏನು? ಹಲೋ ಪರಮೇಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತದೆ, ಹೇಳ್ರಿ. ನಿಮ್ಮ ಪ್ರಶ್ನೆ ಏನು? ಸರ್, ರಾಜೇಶ್ ಅವರು ಮಾತಾಡ್ರಿ. ಮಾತಾಡಿ. ಹಲೋ, ಹೇಳಿ ಸರ್. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಮೋದಿ ಅವರು ಕಾಲಂ 8ನೇ ತಾರೀಕಿಗೆ ದುಡ್ಡು ರದ್ದು ಮಾಡಿದ್ರು. ದುಡ್ಡು ರದ್ದು ಮಾಡಿದಾಗ ಈಗ ಬ್ಯಾಂಕಿನಲ್ಲಿ ಎಲ್ಲರೂ ಫಸ್ಟಿಗೆ ಅವ್ರು ಏನಂತ ಮಾಡಿದ್ರು, 4,000 ಕೊಡ್ಬೇಕು ದಿನಕ್ಕೆ ಆದಾಯ ಕಾರ್ಡ್ ತಗೊಂಡೋಗಿ 49,000 ಪಾನ್ ಕಾರ್ಡ್ ಇಲ್ದರಿಗೆ ಎಕ್ಸ್ಚೇಂಜ್ ಮಾಡೋಕೆ ಹೇಳಿದ್ರು ಸರ್. ವಾರ 24,000 ಕೊಡ್ತಲ್ಲ ಸರ್. ಆದ್ರೆ ಕ್ಯೂನಲ್ಲಿ ಬರೀ ರೈತರು, ಬಡವರು, ವ್ಯಾಪಾರಗಾರರು ಅಷ್ಟೇ ಇಟ್ಕೊಂತಾರೆ. ನೌಕರಿಗಾರರು ಯಾಕೆ ತರಗಳು ಸರ್ ಕ್ಯೂ ಬಂದು? ರಾಜಕಾರಣಿಗಳು ಎಲ್ಲ ಇವರು ಉಂಟ ಸರ್. ಇದು ಯಕ್ಷ ಪ್ರಶ್ನೆ. ಬಹುಶಃ ಯಾರೋ ಬ್ರಹ್ಮಾಂಡ ಗುರುಜಿ ಅಂತವ್ರು ಇದಕ್ಕೆ ಆನ್ಸರ್ ಮಾಡ್ಬೋದು ಅನ್ಸುತ್ತೆ. ನೋಡಿ, ನನಗೂ ಅದು ಬಹಳ, ನಿನ್ನೆ ಆ ನ್ಯೂಸ್ ನೋಡಿ ನನಗೂ ಆಶ್ಚರ್ಯ ಆಯ್ತು. ನಾವು 4,000 ರೂಪಾಯಿ ತಗೊಳ್ಳೋದಕ್ಕೆ 2,000 ಚೇಂಜ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ. ಅದು ಅವ್ರು ಯಾವ್ರಿಗೆ ಸಿಕ್ತು ನೋಡಿ, ನಿಮ್ಮ ವಾಹಿನಿ ಮೂಲಕನೇ ಅದಕ್ಕೆ ಉತ್ತರ ಕೊಡ್ಬೇಕು ಅನ್ಸುತ್ತೆ. ಅಲ್ಲ, ಆ ಪ್ರಶ್ನೆಗೆ ನಾವು ಕೂಡ ಉತ್ತರ ಕೇಳ್ತಾನೆ ಇದೀವಿ, ಆದ್ರೆ ಉತ್ತರ ಕೊಡೋರು ಯಾರು ಇಲ್ವಲ್ಲ, ಏನ್ ಮಾಡೋದು? ಧನ್ಯವಾದ. ಈಗ ಮೈಲಾರ್ ರಾವ್ ನಮ್ಗೆ ಕರೆ ಮಾಡಿದ್ದಾರೆ. ಮೈಲಾರ್ ರಾವ್ ಅವರೇ, ನಿಮ್ ಪ್ರಶ್ನೆ ಏನು? ಮೇಡಮ್, ಈಗ ಪಿತ್ರಾರ್ಜಿತ ಬಂಗಾರಕ್ಕೆ ದಾಖಲೆಗಳು ಅಂತ ಕೇಳ್ತಾ ಇದ್ದೀರಿ. ಈಗ ನಮ್ ಪಿತ್ರಾರ್ಜಿತ ಕೊಟ್ಟವರೆಲ್ಲ ಸತ್ತು ಹೋಗ್ಯಾರೆ, ಅವ್ರಿಗೆ ಸ್ವರ್ಗದಲ್ಲಿದ್ದಾರೋ ನರಕದಲ್ಲಿದ್ದಾರೋ ಗೊತ್ತಿಲ್ಲ. ಯಾವ ರೀತಿ ಅಡ್ರೆಸ್ ಕೊಡ್ಬೇಕು ನಾವು? ಯಾವ ರೀತಿ ದಾಖಲೆ ತರಬೇಕು ಅವರಿಂದ? ವಿಜಯ ರಾಜೇಶ್ ಅವರು ಉತ್ತರಿಸ್ತಾರೆ ಅದಕ್ಕೆ ಸರ್. ಸರ್, ಏನಿಲ್ಲ, ಈಗ
ಈಗ ನೋಡಿ, ಪಿತ್ರಾರ್ಜಿತ ಆಸ್ತಿ ಅಂದ್ರೂ ಕೂಡ ಹಲವಾರು ಬಾರಿ ನಾವ್ ಹೇಳೋದು ಒಂದು 50 ವರ್ಷದ ಹಿಂದಿನ ಚಿನ್ನ ಅಂತ ಹೇಳ್ತೀವಿ. ನೋಡಿದ ತಕ್ಷಣ ಕೇಳ್ಬೋದು ಅದು 50 ವರ್ಷದ ಚಿನ್ನನ ಇತ್ತೀಚಿನ ಚಿನ್ನನ ಅಂತಂದ್ಬಿಟ್ಟು. ಬಟ್ ಹಲವಾರು ಬಾರಿ ಏನಾಗುತ್ತಪ್ಪ ಅಂದ್ರೆ ಆ ಚಿನ್ನ ಟರ್ನ್ ಓವರ್ ಆಗ್ತಾ ಇರುತ್ತೆ. 50 ವರ್ಷದ್ದು ಒಂದು 10 ಸಲ 20 ಸಲ ಬೇರೆ ಬೇರೆದು ಆಗ್ಬಿಡುತ್ತೆ ಡಿಸೈನು. ಯಾಕೆಂದ್ರೆ ಮನೇಲಿ ಹೆಂಗಸರು ಚೇಂಜ್ ಆಗ್ತಾ ಇದ್ದಂಗೆ ಅವ್ರ ಡಿಸೈನ್ಗಳು ಬೇರೆ ಬೇರೆ ಇರುತ್ತೆ. ಹಿಂದಿನ ಕಾಲದಲ್ಲಿ ಗಟ್ಟಿದು ದೊಡ್ಡದು ಕೇಳ್ತಾ ಇದ್ರೆ, ಈಗೆಲ್ಲ ಲೈಟ್ ಆಗಿ ಸ್ಟೈಲ್ ಆಗಿರೋದು ಕೇಳ್ತಾರೆ. ಸೊ ಇರೋ ಚಿನ್ನ ತಗೊಂಡೋಗಿ ಕೊಡ್ತಾ ಇರ್ತೀರಾ. ಆದರೆ ನಿಮ್ಮ ಒಂದು ಕುಟುಂಬದ ಹಿನ್ನೆಲೆ ನೋಡಿದಾಗ ಸುಮಾರು ನಿಮ್ಗೊಂದು 10 ಎಕರೆ ಜಮೀನು ಇದೆ ಅಂತ ತಿಳ್ಕೊಳ್ಳಿ, ಅಥವಾ ನಿಮ್ಗೊಂದು ಆದಾಯ ಇದೆ, ಉದ್ಯೋಗಿಗಳಾಗಿದ್ರು ಅಂತ ತಿಳ್ಕೊಳ್ಳಿ. ಸೊ ಇದು ನೋಡಿದಾಗ ನಿಮ್ಮ ತಂದೆ ಏನು ಮಾಡ್ತಾ ಇದ್ರು, ನಿಮ್ಮ ತಾತ ಏನು ಮಾಡ್ತಾ ಇದ್ರು, ನಿಮ್ಗೆ ಎಷ್ಟು ಜಮೀನಿತ್ತು ಅಂತ ಲೆಕ್ಕಾಚಾರ ಹಾಕ್ತೀವಿ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹತ್ರ ಎಷ್ಟಿರ್ಬೋದು ಅಂತ ಒಂದು ಅಂದಾಜು ಲೆಕ್ಕದ ಮೇಲೆ ನಾವು ಬಿಡ್ತೀವಿ ಸರ್. ಸರ್ ಈಗ ಸರ್ ಈಗ ಜನರ ಹತ್ರ ಇರೋದು, ಈಗ ದೇವಸ್ಥಾನಗಳಲ್ಲಿ ಬೇಕು ಟನ್ಗಟ್ಟಲೆ ಬಂಗಾರದಲ್ಲ ಸರ್, ಅದನ್ನು ಹೊರಗಡೆ ತಂದು ಮಾರ್ಕೆಟಿಗೆ ಬಿಡೋದನ್ನ ಬಿಟ್ಟು ಜನಸಾಮಾನ್ಯರು ಏನೋ ಕೂಡಿಟ್ಟು ಮಾಡ್ಕೊಂಡಿದ್ದನ್ನ ಮೇಲೆ ಈ ರೀತಿ ಮಾಡೋದು ತಪ್ಪಲ್ವಾ? ಇಲ್ಲ ನೋಡಿ, ಈಗ ನಿಮ್ಮ ಹತ್ರ ಇರೋದಕ್ಕೂ ಸಮಸ್ಯೆ ಇಲ್ಲ, ತೆರಿಗೆ ಇಲ್ಲ, ದೇವಸ್ಥಾನಗಳ ಹತ್ರ ಇರೋದಕ್ಕೂ ಸಮಸ್ಯೆ ಇಲ್ಲ. ಬಟ್ ಈಗ ಎಲ್ಲಿ ಹೇಳ್ತಾ ಇದೀವಿ ಅಂದ್ರೆ, ನಿಮ್ಮ ಮನೆಗೆ ಈಗ ನೆನ್ನೆ ರೇಡ್ ಆಯ್ತಲ್ಲ ಸರ್, ಯಾರೋ ಒಬ್ರು ದೊಡ್ಡವ್ರ ಮನೆಗೆ, ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸಿಕ್ಕಿರೋ ಮೌಲ್ಯಕ್ಕೆ, ಅಂದ್ರೆ ಚಿನ್ನ ಸಿಕ್ತು, ದುಡ್ಡು ಸಿಕ್ತು, ಏನೇನೋ ಸಿಕ್ತು, ಕಾರ್ ಸಿಕ್ತು, ಎಲ್ಲ ಸಿಕ್ತು, ಅದ್ರ ಒಟ್ಟು ಮೌಲ್ಯಕ್ಕೆ ಒಂದು 100 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ ಅದ್ರಲ್ಲಿ ಈಗ 85 ರೂಪಾಯಿ ಅವ್ರು ಟ್ಯಾಕ್ಸ್ ತಗೊಂಡ್ಬಿಡ್ತಾರೆ. ಆ ಕಾನೂನು ಮಾಡಬೇಕಾದ್ರೆ ನಿಮ್ಮ ಹತ್ರ ಗೋಲ್ಡ್ ಇದ್ರೆ ಅಲ್ಲಿ ಒಂದು 5 kg ಗೋಲ್ಡ್ ಸಿಕ್ತು ಅಂತ ತಿಳ್ಕೊಳ್ಳಿ. ಅಲ್ಲಿ ಆ 5 kgನ ಅವ್ರು ಎತ್ಕೊಂಡು ಹೋಗಲ್ಲ. ಅವ್ರೇನ್ ಮಾಡ್ತಾರೆ, ಸ್ವಲ್ಪ ದಯ ಬಿಡ್ತಾರೆ. ಯಾಕೆಂದ್ರೆ ಅವ್ರ ಮನೇಲಿ ಹೆಂಗಸರು ಬಿಡಲ್ವಲ್ಲ, ಏನೋ ಮಾಡದೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು ಅಂತ ಅವ್ರು ಪೀಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಒಂದು ಮದುವೆ ಆಗಿದ್ರೆ ಅರ್ಧ kg, ಮದುವೆ ಆಗಿದ್ರೆ ಹೆಣ್ಮಕ್ಳಿದ್ರೆ ಒಂದು 1/4 kg ಒಂದ್ ಸ್ವಲ್ಪ ಬಿಟ್ಟು ಆ ಗಂಡನ ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್. ಅಲ್ಲ, ನೀವು ನಿಮ್ಮ ಶ್ರಮದಿಂದ ದುಡ್ದಿರೋ ಚಿನ್ನಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲಿ ಬ್ಲ್ಯಾಕ್ ಮನಿ ಯೂಸ್ ಮಾಡಿ ಕೆಜಿ ಶೇಖರಣೆ ಮಾಡಿಟ್ಕೊಂಡು ಅದಕ್ಕೆ ದಾಖಲೆ ಕೊಡೋದಿಲ್ವೋ ಅವ್ರು ಹೆದರ್ಕೋಬೇಕು. ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಧನ್ಯವಾದ. ಈಗ ಬೆಂಗಳೂರಿಂದ ಮುತ್ತುರಾಜ್ ಕರೆ ಮಾಡಿದ್ದಾರೆ. ಮುತ್ತುರಾಜ್, ನಿಮ್ಮ ಪ್ರಶ್ನೆ ಏನು? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ಏನಿಲ್ಲ, ನಾವು ಬಂದ್ಬಿಟ್ಟು ಕೃಷಿಕಂದ್ರೆ ನಾವು ಹಿಂದಿನಿಂದ ನಾವು ಕೃಷಿ ಅಂದ್ರೆ ನಾವು ಜಮೀನಲ್ಲಿ ಕೆಲಸ ಮಾಡ್ಕೊಂಡ್ಬಂದು ನಾವು ನೀರಾವರಿ ಇಲ್ಲ ಎಂತದಿಲ್ಲ. ಜಮೀನ್ ಅಂದ್ರೆ ಊರಿನ ಹಳೆ ಜಮೀನುಗಳಿರ್ತಾವಲ್ಲ ಮೇಡಮ್, ಬಂದ್ಬಿಟ್ಟು ಪಿತ್ರಾರ್ಜಿತ ಆಸ್ತಿನಲ್ಲಿ ಇದ್ರಲ್ಲಿ ಅದರಲ್ಲಿ ದುಡಿದು ಬಿಟ್ಟು ಅದ್ರಲ್ಲಿ ನಮ್ಮಮ್ಮ ಬಂದ್ಬಿಟ್ಟು ಸ್ವಲ್ಪನೇ ಇದು ಮಾಡ್ಬಿಟ್ಟು ಕೂಡಿಟ್ಟು ಚಿನ್ನ ಅನ್ನೋದೊಂದು 150, 200 ಗ್ರಾಮ್, 300 ಗ್ರಾಮ್ ಎಲ್ಲ ಕೂಡಿಟ್ಟು ಅಂತಂದ್ರೆ ಇಲ್ವಲ್ಲ ವಿಜಯರಾಜೇಶ್? ಖಂಡಿತವಾಗ್ಲೂ ತೊಂದರೆ ಇಲ್ಲ ಸರ್, ನೀವು ನಿಶ್ಚಿಂತೆ ಆಗಿರಿ, ಏನೇನು ಸಮಸ್ಯೆ ಇಲ್ಲ. ಕೃಷಿನ ಮಾಡಿದ್ರೆ ಜಮೀನಲ್ಲಿ ಮಾಡಿರ್ತಕ್ಕಂಥ ಕೆಲಸದ್ದು. ಅದೇ ಮೇಡಮ್, ಅದೇ ನಮ್ಮ ಮೋದಿ ಅವರು, ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿ ಅವರಿಗೆ ನಾವು ತುಂಬಾನೇ ಸಪೋರ್ಟ್ ಮಾಡ್ತೀವಿ ಸರ್. ನಾವು ಸ್ವಾಗತ ಸರ್. ನೀವೆಲ್ಲ ಈ ತರ ಸಪೋರ್ಟ್ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅನ್ಸುತ್ತೆ. ನಾವು ಅವರಂತ ಅಭಿಮಾನ, ನಾವು ಅಭಿಮಾನಿಗಳಂದ್ರೆ ನಾವು ಅಂತ ಎಷ್ಟು ಬೇಕಾದ್ರೂ ನಾವು ಅವ್ರು ನೆನೆಸೋದಿವಿ ಸರ್ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಧನ್ಯವಾದ. ಸೊ ನೀವು ಕರೆ ಮಾಡಬಹುದಾಗಿದೆ. ನಿಮ್ಮ ಪ್ರಶ್ನೆಗಳೇನಿದೆ, ಈ ರೀತಿ ಹಲವಾರು ಕನ್ಫ್ಯೂಷನ್ಸ್ ಇರುತ್ತೆ. ಅಯ್ಯೋ, ನಮ್ಮ ಹತ್ರ ಇರೋ ಚಿನ್ನ ಎಲ್ಲ ಹಾಗಾದರೆ ಹೋಗ್ಬಿಡುತ್ತಾ, ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರಾ, ನಮ್ಮ ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ಏನು ಮಾಡೋದಪ್ಪ ಅನ್ನುವಂಥ ಕನ್ಫ್ಯೂಷನ್ಸ್ ಇರುತ್ತೆ. ನೇರವಾಗಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡ್ಕೋಬಹುದಾಗಿದೆ. ಸರ್, ಇವಾಗ ಸೆಂದಿಲ್ ಅವರೇ, ಆರ್ಥಿಕ ವ್ಯವಸ್ಥೆಗೆ ಒಂದು ಸ್ವಲ್ಪ ಇದರಿಂದ ಉತ್ತೇಜನ ಸಿಗಬಹುದು ಅನ್ನೋದನ್ನು ವಿಜಯರಾಜೇಶ್ ಅವರು ಹೇಳ್ತಾ ಇದ್ರು. ಆದರೆ ಕೊಂಡುಕೊಳ್ಳೋರ ಕತೆ ಏನು ಅಂತ, ಅಂದರೆ ಕಮ್ಮಿ ಆಗ್ತಾರಾ, ಜಾಸ್ತಿ ಆಗ್ತಾರಾ, ನಿಮಗೇನು ಅನ್ನಿಸ್ತಾ ಇದೆ ಇದರಲ್ಲಿ? ಈಗ ಇಷ್ಟು ದಿನ ಸ್ವಲ್ಪ ಜಾಸ್ತಿ ಎಲ್ಲ ಬೈ ಮಾಡ್ತಾ ಇದ್ರು, ಇವಾಗ ಅಕೌಂಟಲ್ಲಿ ಎಷ್ಟಿದೆಯೋ ಅಷ್ಟು ಮಾತ್ರ ಬೈ ಮಾಡ್ತಾರೆ. ಅಂದರೆ ಬೈ ಮಾಡೋದಂತೂ ಬಿಡಲ್ಲ. ಕಾರಣ ಏನಂದರೆ, ಆಸ್ತಿ ಹೆಂಗೋ ಅದೇ ಥರ ಚಿನ್ನ ಕೂಡ. ನಾಳೆ ದಿನ ಕಷ್ಟ ಕಾಲ ಅಂತ ಬಂದಾಗ ಚಿನ್ನ ಒಂದೇ ಆಪತ್ ಬಂಧವಾಗಿರೋದು. ಇವಾಗ ಒಂದು ಪ್ರಾಪರ್ಟಿ ಮಾಡಬೇಕು ಅಂದ್ರೆ ಪೇಪರ್ ತೋರಿಸಿ ಮಾಡೋದಕ್ಕೆ 3 ತಿಂಗಳು 4 ತಿಂಗಳಾಗುತ್ತೆ. ಚಿನ್ನ ಒಂದೇ ನಿಮ್ಗೆ ಇಮಿಡಿಯೇಟ್ ಆಗಿ ಕ್ಯಾಶ್ ಆಗೋದು. ಸೊ ಅದರಿಂದ ಇದು ಇದ್ದೇ ಇರುತ್ತೆ ಯಾವತ್ತಿಗೂ. ಬಟ್ ಏನಂದ್ರೆ ಇವಾಗ ತಾತ್ಕಾಲಿಕವಾಗಿ ಹೊಸ ರೂಲ್ಸ್ ತರ್ತಾ ಇದ್ದಾರೆ. 31ನೇ ತಾರೀಕುವರೆಗೂ ಕಾಯಿರಿ ಅಂತ ಹೇಳಿದ್ದಾರೆ. ಅದವರು ಕಾಯನ ಏನೇನು ರೂಲ್ಸ್ ಮಾಡ್ತಾ ಇದ್ದಾರೋ ಮಾಡಲಿ. ಬಟ್ ಏನೇ ಮಾಡಿದ್ರು ನಾವು ಒಳ್ಳೇದಕ್ಕೆಯಿಂದ ಇವಾಗ ತಾತ್ಕಾಲಿಕವಾಗಿ ಏನೇ ಪೈನ್ ಇದ್ರೂ ತಡ್ಕೊಳ್ಳೋಣ. ಇವಾಗ ಜ್ವರ ಬಂದರೆ ನಾವು ತಡ್ಕೊತೀವಿ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅಲ್ಲಿ ಒಂದು ಡೋಸೇಜ್ ಕೊಡ್ತಾರೆ, ಕ್ಯೂರ್ ಆಗೋವರೆಗೂ ಡೋಸೇಜ್ ತೊಗೊತಾ ಇರ್ತೀವಿ, ಆಮೇಲೆ ಪರ್ಮನೆಂಟ್ ಕ್ಯೂರ್ ಆಗಿಬಿಡುತ್ತೆ. ಸೊ ಒಂದೇ ಸರಿ ಕ್ಯೂರ್ ಆಗಲಿ, ಈ ವೈರಸ್ ಅನ್ನೋದು ಒಂದೇ ಸರಿ ತೆಗೆದಾಕೊಳ್ಳಿ. ಓಕೆ, ಜೆನ್ಯೂನ್ ಬಯಸ್ಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಈಗ ಕಬೀರ್ ಉಡುಪಿಯಿಂದ ನಮಗೆ ಕರೆ ಮಾಡಿದ್ದಾರೆ. ಕಬೀರ್, ನಿಮ್ಮ ಪ್ರಶ್ನೆ ಏನು? ಆಯ್ತು, ನಮಸ್ಕಾರ. ನಮಸ್ತೆ. ಹೌದು, ಇದು ಹ್ಯಾಂಡಿಕ್ಯಾಪ್ನವರೆಲ್ಲ ಇದ್ದಾರೆ. ಹೇಳಿ. ಹ್ಯಾಂಡಿಕ್ಯಾಪ್ ಇದ್ದವರು, ಹ್ಯಾಂಡಿಕ್ಯಾಪ್ಟ್ ಇದ್ದವರು. ಹೌದೌದು. ಅವರೆಲ್ಲ ಈಗ ಸ್ವಲ್ಪ ಡಿಪಾಸಿಟ್ ಎಲ್ಲ ಮಾಡ್ತಿರ್ತಾರೆ. ಯಾರು ಕೊಟ್ಟ ಹಣ ಎಲ್ಲ ಬ್ಯಾಂಕ್ ಅಲ್ಲಿ ಇಟ್ಟು ಅವರು ಡೆಪಾಸಿಟ್ ಮಾಡಿದ್ರೆ ಅದ್ರ ಇಂಟ್ರೆಸ್ಟ್ ಬರೋದ್ರಿಂದ ಅವರು ದಿನ ತೆಗಿತಾರೆ. ಅದಕ್ಕೆ ಯಾವ್ದು ಅಂತ ನೋಡಿ, ನಿಮಗೆ ವರ್ಷಕ್ಕೆ 2.5 ಲಕ್ಷಕ್ಕೆ ಆದಾಯ ಇದ್ರೆ ತೆರಿಗೆ ಇಲ್ಲ.
ಆಮೇಲೆ ನೀವು ಹ್ಯಾಂಡಿಕ್ಯಾಪ್ ಇದ್ರೆ ಇನ್ನೊಂದು 40,000 ರೂಪಾಯಿ ಹೆಚ್ಚಿಗೆ ಸಿಗುತ್ತೆ. ಸೊ ಈಗ ಆಲ್ರೆಡಿ 270 ಪ್ಲಸ್ ಅಂದ್ರೆ ನಿಮ್ಮ ಆದಾಯ 5 ಲಕ್ಷಕ್ಕಿಂತ ಜಾಸ್ತಿ ಇಲ್ಲ ಅಂದ್ರೆ ಇನ್ನೊಂದು 20,000ಕ್ಕೂ ತೆರಿಗೆ ಇಲ್ಲ. ಹಂಗಂದ್ರೆ ನೋಡಿದ್ರೆ 270 ಪ್ಲಸ್ ನಿಮ್ಗೊಂದು 40 ಅಂದ್ರೆ 3,10,000ವರೆಗೂ ನಿಮಗೆ ಆದಾಯಕ್ಕೆ ತೆರಿಗೆ ಇಲ್ಲ. ನಿಮ್ಗೆ ಅದಕ್ಕಿಂತ ಜಾಸ್ತಿ ಇದೆಯಾ ಆದಾಯ ವರ್ಷಕ್ಕೆ? ಅದು ಇದು ನನಗಲ್ಲ, ಒಂದು ಕ್ವಶನ್ ಕೇಳುದು ಹ್ಯಾಂಡಿಕ್ಯಾಪ್ನವರಿಗೆ ಹೇಗೆ ಅಂತ. ಓಕೆ ಏನು ಸಮಸ್ಯೆ ಇಲ್ಲ ಸರ್, ಅವ್ರದ್ದೇನು ಎರಡು ಅಂದ್ರೆ ನೀವು ಆಡಿಟರ್ನ ಮೀಟ್ ಮಾಡಿ. ಒಂದು 10 ವರ್ಷ ಮುಂಚೆ ಎಲ್ಲ ಡಿಪಾಸಿಟ್ ಇಟ್ಟಿದ್ದಾರೆ, 10 ವರ್ಷ ಮುಂಚೆ ಇಟ್ಟಿದ್ದಾರೆ ಅವರು. ಅದಕ್ಕೆ ಅದರಿಂದ ಬಂದ ಇಂಟ್ರೆಸ್ಟ್ ದಿನ ತೆಗಿತಾ ಇದ್ದಾರೆ. ಅದರಿಂದ ಐಕೆ ಏನಾದ್ರು ಉಂಟಾ ಅಂತ ಕೇಳುವ. ತಾಂತ್ರಿಕ ತೊಂದರೆಯಿಂದ ನಿಮ್ಮ ಧ್ವನಿ ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಆದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಏನಾದರೂ ಸಮಸ್ಯೆ ಇದ್ದರೆ ಆಡಿಟರ್ನ ಒಂದ್ಸಲ ಮೀಟ್ ಮಾಡಿದ್ರೆ ಎಲ್ಲ ಕನ್ಫ್ಯೂಷನ್ಸ್ಗೆ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಸೊ ವೀಕ್ಷಕರೇ, ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡ್ಕೋಬಹುದು.